ಶುರು ಮಾಡಲೇ ತಾಯಿ ನಿಮ್ಮ ಆಶೀರ್ವಾದದಿಂದ. ಈ ಬ್ಯಾಸ್ಗಿ ಬಂತಂದ್ರೆ ನೋಡ್ರಿ ಸೂರ್ಯ ನಮಗೆ ಸನ್ ಕಿಸ್ ಅಲ್ಲ, ಸನ್ ಲಿಪ್ ಲಾಕ್, ಸನ್ ಸ್ಮೂಚ್ ಮಾಡಕ್ಕೆ ರೆಡಿ ಇರ್ತಾನೆ. ಒಂದು ಲೆಕ್ಕಕ್ಕೆ ಮೊಲೆಸ್ಟ್ ಮಾಡೋಕೆ ರೆಡಿ ಇರ್ತಾನೆ. ಆ ಲೆವೆಲ್ನಾಗ ಬಿಸಿಲು ಇರ್ತೈತಿ. ಅದು ಹುಬ್ಬಳ್ಳಿ ಧಾರವಾಡದಾಗಂತೂ ಹಿಡಿದು ಅಪ್ಪಕೊಂಡು ಹಿಚ್ಚಿಗಾಡ್ತೈತಾನೆ ಸರ್. ಅದಕ್ಕೆ ಒಂದೇ ಇರೋದು ಉಪಾಯ ರೀ ಏನಂದ್ರೆ, ಈಗ ಸೀಲಿಂಗ್ನ ತಂಪು ಮಾಡ್ಬೇಕು. ಒಂದು ಇಂಥ ಸ್ಟ್ರಕ್ಚರ್ ಹಾಕಿಸ್ಬೇಕು. ಇಂಥ ಸ್ಟ್ರಕ್ಚರ್ ಹಾಕಿಸ್ಬೇಕಂದ್ರೆ 2.5-3 ಲಕ್ಷ ರೂಪಾಯಿ ಬೇಕು. ಬಡತನ ಅನ್ನೋದು ದೇವ್ರು ನನಗೆ ಪ್ರೀತಿಯಿಂದ ಕೊಟ್ಬಿಟ್ಟಾನೆ. ತಗೋರು ತಮ್ಮ ಎಂಜಾಯ್ ಮಾಡು ಅಂತೇಳಿ. ಇದಂತರೂ ಆಗಂಗಿಲ್ಲ. ಈಗ ಇದನ್ನು ಬಿಟ್ರಿ ಏನು ನಮ್ಗೇನು ಅಟ್ಟಕ್ಕೆ ಡ್ಯಾಮ್ ಪ್ರೂಫ್ ಸೊ ಫಕಿಂಗ್ ಡ್ಯಾಮ್ ಅಂದ್ರೆ ಮೇಲೆ ಅಟ್ಟ ಪೂರ್ತಿ ಗಸ 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 ನೀರು ಬಿಟ್ಟು ಆ ಪ್ರೆಷರ್ ಪಂಪ್ ಹಚ್ಚಿ ಕ್ಲೀನ್ ಮಾಡಿ ತೊಳೆದ್ರು. ಕ್ರ್ಯಾಕ್ ಫಿಲ್ಲರ್ ಹಚ್ಚ ಅಂತಾರಲ್ಲ, ಐತೆ ಕ್ರ್ಯಾಕ್ ಫಿಲ್ ಮಾಡ ಅಂತ. ಕ್ರ್ಯಾಕ್ ತುಂಬಿದ ಮೇಲೆ ಡ್ಯಾಮ್ ಪ್ರೂಫ್ ಹೊಡಿಬೇಕು. ಮೊದಲು ತೊಳ್ಕೊಬೇಕು ಚಂದಾಗಿ. ಈಗ ಒಂದು ರೌಂಡ್ ತೊಳೆದಾರ ಮನಿನ. ಮೇಜರ್ ಸ್ವಲ್ಪ ದಪ್ಪ ಲೈನ್ ಕ್ರ್ಯಾಕ್ಸ್ ಇದ್ದಿದ್ದನ್ನೆಲ್ಲ ಫಿಲ್ ಆಗೈತಿ. ಇವಾಗ ನಾಳೆ ಪೇಂಟ್ ಹಚ್ಬೋದು. ಇಲ್ಲಿ ನೋಡ್ರಿ ನಮ್ಮ DOP ಅವ್ರ ಇಲ್ಲಿ 2 OP ಕಪಲ್ನ ಜೊತೆಗೆ ಶೂಟಿಂಗ್ ನಿಂತಾರ. ಇದಾದ್ಮೇಲೆ ನಮ್ದಕ್ಕೆ ಶೂಟ್ ಐತಿ. ಹುಡುಗರ ಜೀವನ ಹೆಂಗ ಅಂತಂದ್ರೆ ಒಂದು ಬಿಳೆ ಬಲ್ಬ್ ಇದೆ, ಸುಮ್ಕ ವೈಟ್, ಬೇರೆ ಏನ್ ಕೆಲಸ ಇಲ್ಲ. ನಿಮಗೂ ಹಿಂಗ ಅನಿಸುತ್ತೆ ಅಂದ್ರೆ ಹುಡುಗರ ಜೀವನ ಇಷ್ಟ, ಹುಡುಗಿಯರ ಜೀವನ ಕಲರ್ಫುಲ್ ಅಂತ, ಹುಡುಗರ ಜೀವನ ಪ್ಲೇನ್ ಅಂತ. ನ್ಯಾಯ ಎಲ್ಲಿದೆ ಇವ್ರ ಹಿಂಗ್ ಗಂಡು ಹೆಣ್ಣಿನ ನಡಕ್ ಭೇದ ಭಾವತರ. 2 ನಿಮಿಷ ಶೂಟ್ ಆತ, ಅದ್ರ ನಡಕ ಆಗ್ಲಿ ಮತ್ತೆ ನಾವು ಪಾನ್ಕಾ ಬ್ರೇಕಿಗೆ ಬಂದೇವಿ. ಅಷ್ಟು ಸುಸ್ತ ಆಗ್ತದೆ ಈಗ ಜೀವನ. ಸಮ್ಮರ್ ಈ ಸಮ್ಮರ್ ಸಂಬಂಧ ಮತ್ತೆ ನಾನು ಮನಿ ಮೇಲೆ ಪೇಂಟ್ ಹೊಡ್ಸ ಅಂತೀವಲ್ಲ, ಅಲ್ಲಿ ಡ್ಯಾಮ್ ಪ್ರೂಫ್ ಹಚ್ಚಸ ಅಂತದಲ್ಲ. ಇವನು ನೀವು ಮೊಕೊಳಕ್ಕೂ ತ್ರಾಸ ಆಗ್ಬಿಟ್ಟೈತಿ. ಹಾಸಿಗೆ ಒಂದು ನೋಡ್ಬೇಕಲ್ಲ, ಯಾವ್ದ್ರ ಹಾಸಿಗೆ ಇದ್ಯಾವ್ದಿದೆ ಬೇಡ, ಬ್ರ್ಯಾಂಡ್ ಹೇಳೋದು ಬೇಡ, ಬ್ರ್ಯಾಂಡ್ ಹೇಳಿ ಒಯ್ಕೊ ಹೊಡಕ್ ಹೋಗಿತ್ತು. ಹುಬ್ಬಳ್ಳಿ ಹಂಟಸ್ ಪಿಕ್ಚರ್ ಆ ಶೆಡ್ಯೂಲ್ ಒಳಗೆ ನಿದ್ದಿಲ್ಲ, ನೀರಡಿಕಿಲ್ಲ. ಒಂದೊಂದ್ಸಲ ಅಂತೂ 24 ತಾಸರಿಂದ 26 ತಾಸು 2 ದಿವಸ ಹಿಂಗೆ ಶೂಟ್ ಮಾಡೀವಿ. ಯಾಕಂದ್ರೆ ಇದು ಹಾರರ್ ಕಾಮಿಡಿ ಮೂವಿ ಅಲ್ರಿ. ಆಲ್ಮೋಸ್ಟ್ ನೈಟ್ ಶೂಟ ಭಾಳ. ಅದಕ್ಕೆ ಆಫ್ಕೋರ್ಸ್ ನೈಟ್ ನಿದ್ದೆ ಇಲ್ಲದಂಗೆ ಕೆಲಸ ಮಾಡಿ 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 ಈಗ ಮನೆಗೆ ಬಂದು ಮಕ್ಕೋಬೇಕಂದ್ರೂ ನಿದ್ದೆ ಬರೋಲ್ಲ, ಹಂಗಾಗ್ಬಿಟ್ಟೈತೆ. ಅದ್ರಾಗ ಇದು ಸಮ್ಮರ್ ಸಂಬಂಧ ಬೆಂಕಿ ರೀ ಹಾಸಿಗೆ ಅನ್ನೋದು. ಹಾಸಿಗೆ ಚೇಂಜ್ ಮಾಡ್ಬೇಕಂತೆ ಈಶಾನ್ ಮನ್ಯಾಗ ಬಂದು ಹಾಸಿಗೆ ಚೆಕ್ ಮಾಡಿದೆ ಯಾವ್ದೈತಿ, ಆಮೇಲೆ ಆಕಾಶಿ ಮನ್ಯಾಗ ಯಾವ್ದೈತಿ, ಹೀಟ್ ಆಕತಿ ಇಲ್ಲೋ ಹಿಂಗೆ ಅಂತ ಕೇಳು ಟೈಮ್ನಾಗ ನಂದು ಲಕ್ ನೋಡ್ರಿ ಏನು ಪರ್ಫೆಕ್ಟ್ ಲಕ್ ಐತಂದ್ರೆ ಸೀದಾ ಎಮಾ ಮ್ಯಾಟ್ರಸ್ನವ್ರದ್ದೊಂದು ಮೆಸೇಜ್ ಬಂತು. ಫಸ್ಟ್ ಟೈಮ್ ದೇವ್ರ ಕಣ್ಣ ತೆಗೆದ ಅನ್ನೋಷ್ಟು ಖುಷಿ ನನಗೆ. ಯಾಕಂದ್ರೆ ಯೂಶ್ವಲಿ ಹಿಂಗೆ ಲಕ್ ನನಗೆ ಯಾವತ್ತೂ ಕೂಡಿ ಬರಂಗಿಲ್ಲ. ಇಲ್ಲ ಐತಲ್ಲ, ಇದು ಎಮಾ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರಸ್ ಅದ. ಇದು ಹೆಂಗಂದ್ರೆ ಆರ್ಥೋಪೆಡಿಕ್ ಸಪೋರ್ಟ್ ಅಂದ್ರೆ ಮೈಕೈ ನೋವು, ಇವು ನೋವು, ಸೊಂಟ ನೋವು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡ್ತೈತಿ. ಆಮೇಲೆ ಕೂಲಿಂಗ್ ಸೆನ್ಸೇಷನ್ ಐತಂತ್ರಿ ಇದ್ರ ಮೇಲೆ. ಅಂದ್ರೆ ಬೇಸಿಗೆ ಟೈಮ್ನಾಗೆಲ್ಲ ತಂಪು ಇರ್ತೈತಿ, ಕೂಲಿಂಗ್ ಸೆನ್ಸೇಷನ್, ಏರ್ ಫ್ಲೋ ಆಗ್ತಿರ್ತೈತೆ ಅದ್ರೊಳಗೆ. ಸೊ ಹಂಗಾಗಿ ಕೂಲಿಂಗ್ ಸೆನ್ಸೇಷನ್ ಇರ್ತೈತಿ. ಸಿಂಗಲ್ ಹ್ಯಾಂಡೆಡ್ಲಿ ಹ್ಯಾಂಡ್ಲಿಂಗ್ ದಿಸ್ತೀನಿ. ಯಾಕಂದ್ರೆ ಗೊತ್ತಲ್ಲ, ಯಾರು ಕೆಲ್ಸಕ್ಕೆ ಬರಂಗಿಲ್ಲ ರೀ. ಕುಣಿ ಒಳಗೆ ಮಕ್ಕೊಳೋದಿರ್ಲಿ, ಹಾಸಿಗೆ ಮೇಲೆ ಮಕ್ಕೊಳೋದಿರ್ಲಿ, ಯಾರು ಬರಂಗಿಲ್ಲ ನಿಮ್ಮ ಜೊತೆಗೆ. ಅದಕ್ಕೆ ಯಾವತ್ತಿದ್ರು ನಿಮ್ಮ ಹಾಸಿಗೆ ನೀವೇ ರೆಡಿ ಮಾಡ್ಕೊರಿ. ಏಂತ ಯಾವಾಗ ಬೇಕಾದಾಗ ಎದ್ದು ಓಡಿ ಹೋಗ್ಬೋದು. ಓನ್ಲಿ ಯು ಕ್ಯಾನ್ ಟ್ರಸ್ಟ್ ಈಸ್ ಯಮ್ಮ. ಈಗ 2ನೇ ಸಲ ಇದೆ ಯಮ ಮ್ಯಾಟ್ರಸ್. 1ನೇ ಸಲ ಯಮ ಮ್ಯಾಟ್ರಸ್ ಬಂದಾಗ ನಾ ಈಶ್ವರಕ್ಕೆ ಕೊಟ್ಟಿದ್ದೆ. ಅವಂದು ಮದುವೆ ಆಗಿತ್ತಲ್ಲ, ಆ ಟೈಮ್ನಾಗ ಹಿ ನೀಡೆಡ್ ಇಟ್. ಎಸ್. ಈಗ ನಂದು ಮದುವೆ ಆಗಿಲ್ಲ ಅಂದ್ರೂ ನನಗೆ ಈಗ ಶಕಿ ಅನ್ನುವ ಸಂಗಾತಿನ ದೂರ ಮಾಡ್ಬೇಕಂತೇಳಿ ಈ ಸಂಗಾತಿನ ನಾನು ಭಾಳ ಒಳಗೆ ತಂದೇನೆ. ಹಿಂಗ ಒಂದು ಇನ್ನೊಂದು 5-6 ಬೆಡ್ ಕೊಟ್ರಂದ್ರೆ ನಂದು ಎಲ್ಲ ಸಹಪಾಠಿಗಳಿಗೆ ನಾನು ಹಂಚಿ ಬಿಡ್ತೇನೆ ರೀ ಬೆಡ್. ಯಮ ಮ್ಯಾಟ್ರಸ್ ಮನಿ ತುಂಬ ಹಾಕೊಂಡು ನಡೆದಾಡ್ತಿರೋದು. ಕೈಲಿರ್ತಾನವ ಏನ್ ನೋಡಗನವ ನೀಟ್ ಇರ್ಬೇಕ್ಲಿ. ಏನ್ ಬ್ರ್ಯಾಂಡ್ ಕೊಟ್ಟಾರ ತಡಿ ಅಂತ ಹಿಂಗ ಮಾಡುದ ಅಲ್ಲೇ ತಿಗಿಲಿ. ತಾನ್ ನೋಡಿದ್ರ 50 ಬ್ರ್ಯಾಂಡ್ ವಿಡಿಯೋ ಮಾಡ ಹೇಳ್ತಾನ ನಮ್ದ ತಗಿಲಿ ತಗದೋಗಿಲ್ಲ ಅವನ. ಇದು ನೋಡ್ರಿ ನಾನ್ ತರ್ಸಿದ ಕ್ವೀನ್ ಸೈಜ್ ಬೆಡ್ ಐತಿ. 21 ದಿವಸ ಬೇಕು ನಿನ್ನ ಬಾಡಿ ಅಡ್ಜಸ್ಟ್ ಆಗಕ್ಕೆ. 100 ನೈಟ್ಸ್ ಯೂಸ್ ಮಾಡ್ಬೋದು. ನಿಮ್ಗೆ ಏನಾದರೂ ಸೆಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಸೆಂಡ್ ಇಟ್ ಬ್ಯಾಕ್. ಸೊ ಇಷ್ಟೆಲ್ಲ ಅದಾವ. ಆಮೇಲೆ ಯೂಸರ್ ಮ್ಯಾನ್ಯುವಲ್ಸ್ ಇರ್ತಾವೆ. ಸ್ಪ್ರಿಂಗ್ ಐತಿ ಇದ್ರೊಳಗೆ. ಸ್ಪ್ರಿಂಗ್ ಬೆಡ್ ಆಲ್ವೇಸ್ ಗುಡ್.
ಏನ್ರಿ ಇವ ಅದು ಹೆಣ ಅಂದ್ರ ಎಲ್ಲೋ ಜಗ್ಗಾಕತ್ರಿ ಅವ ಎಲ್ಲ ಹವಾ ಬರಂತದ ಎಲ್ಲ ಒಂದ್ ಹೋಲಾಗೈತಿ ಇದರಿಂದ ನಾವು ತರಕಾರಿ ಇದನ್ನ ಶಿವ್ಡ್ ಕಟ್ ಮಾಡಕ್ ಚಲೋ ಐತ್ ನೋಡ್ಲಿ ಕೊತ್ತಂಬರಿ ಶಿವ್ಡಿನ ದಾರ ಕಟ್ಟಿರ್ತಾರಲ್ಲ ಜಿಕ್ ಹರಿಯಾಕ ಆಕ್ಚುಲಿ ಅದು ಇದು ಒಂದು ಹರಿಯಾಕ ಇದನ್ ಕೊಟ್ ಕಳ್ಸಾರ ಅದ್ರ ಬದ್ಲಿ ಆದ್ರ ಒಂದ್ ಚಲೋ ಕತ್ರಿ ಕೊಟ್ ಕಳ್ಸಿದ್ರೆ ಯೂಸೇಬಲ್ ಇರ್ತಿತ್ತು ಎಮಾದವ್ರ ದಿಸ್ ಇಸ್ ಮೈ ಅಡ್ವೈಸ್ ಒಂದ್ ಯಾವ್ದಾರ ಚಲೋ ಕತ್ರಿ ಮೇಲೆ ಎಮಾ ಅಂತ ಬರ್ದಿದ್ದಿತ್ತಂದ್ರ ಅದ್ ಹೆಚ್ಚಿಗೆ ಯೂಸ್ ಆಗ್ತತಿ ಹೆಚ್ಚಿಗೆ ಪ್ರಮೋಷನ್ ಆಗ್ತತಿ ನೀವು ನನ್ನ ಹೈರ್ ಮಾಡ್ರಿ ಮಾರ್ಕೆಟಿಂಗ್ ಟೀಮಿಗೆ ಒನ್ ಶಾಟ್ ಒನ್ ಅಪಾರ್ಚುನಿಟಿ ಆಹಾ ಇಷ್ಟು ದಿವಸದಿಂದ ಒಂದು ವೆಂಟಿಲೇಟರ್ ಒಳಗೆ ಬಿದ್ದಿದ್ದ ಪೇಷಂಟ್ ಇದ್ದಂಗೆ ಇತ್ರಿ ಇದು ಈಗ ಇದಕ್ಕೆ ಇದು ಸಿಕ್ತ ಏನಂತಾರ ಇದಕ್ಕೆ CPR ಕೊಟ್ಟಂಗ ಆತ ಒಮ್ಮೆ ಕೋಮನ್ ಬರ್ಮತ್ತ ಇಲ್ಲಿ ನೋಡ್ರಿ ಅವ್ರು ಹೇಳಿದ ಪ್ರಕಾರ ಏನಂದ್ರ ನಿಂದು ಬೆಡ್ ಒಂದು ಫೀಲ್ ಇನ್ನು ಬೇಕ್ರಿ ಟೈಮ್ ಫುಲ್ ಉಬ್ಬಬೇಕಂದ್ರ ಇದು ಇಲ್ಲಿ ನೋಡ್ರಿ ಇದು ಬೆಡ್ ಹಿಂಗ್ ಮಡಿಕೆಲ್ಲ ಅದಾವಲ್ಲ ಇವ್ ಯಾವ್ದು ಇರಂಗಿಲ್ಲ ಇದು ಉಬ್ಬಿ ಫುಲ್ ಟೈಟ್ ಆಕತ್ರಿ ಎಜ್ ಟು ಎಜ್ ಪರ್ಫೆಕ್ಟ್ ನೀಟ್ ಕಾಣಿಸ್ತೈತಿ ಹಿಂಗ್ ಮುದುಡಿ ಕಾಣಂಗಿಲ್ಲ ಅದ್ರ ಪ್ರಕಾರ ಅಂದ್ರ ಈಗೇನ್ ಆಗಂಗಿಲ್ಲ ಇಶ್ಯೂ ಕರೆ ಇದು ನಾಳೆ ಮಾಡ್ಬೇಕತ್ತ ನಮ್ದು ನಾಳೆ ಆತ ಇವಪ್ಪ ಟೈಮ್ ಇದು ನಾಳೆ ಆಗಿಲ್ಲ ನಾವ್ ಇನ್ನೊಂದ್ ಸ್ವಲ್ಪ ಹೊತ್ತು ಬರ್ತೀವಲ್ಲ ಅವಾಗ ಆಕೈತಿ ನಿನ್ನೆ ವಿಡಿಯೋ ಶೂಟ್ ಅರ್ಧ ಆತ ಇವತ್ತು ಕಂಟಿನ್ಯೂ ಮಾಡತ್ತೀವಿ ಇವತ್ತು ಪೂರ್ತಿ ಹ್ಯಾಸ್ಕಿನು ರೆಡಿ ಹಾಕಂತೈತಿ ನಮ್ದು ಅಲ್ಲಿ ಇಲ್ಲಿ ಪೇಂಟ್ ಉಳ್ದಿತ್ತು ಅದೊಂದು ಸ್ವಲ್ಪ ಜಂಗ್ ಹಿಡ್ದಂಗೆ ಆಗಿತ್ತು ಅವಕ್ಕೆಲ್ಲ ಪೇಂಟ್ ತರಕ್ ಹೊಂಟೇವಿ ಆಮೇಲೆ ಸೀಲಿಂಗ್ ಪೂರ್ತಿ ಡ್ಯಾಮ್ ಪ್ರೂಫ್ ವೈಟ್ ಕಲರ್ದ ಏನು ಕೇಳ್ತೀರಿ ಅರ್ಬಾಟ ಐತೀಗ ದ ಬಿಲ್ಡ್ ಸ್ಟೋರ್ ಅಂತ ಹೇಳಿ ಇದೇ ಅಂಗಡಿಯಾಗ ತೊಗೊಂಡದ್ ನಾನು ಒಂದು ಮಾರ್ನಿಂಗ್ ಗ್ಲೋರಿ ಅಂದ್ರೆ ಅದೊಂದು ಸ್ವಲ್ಪ ಮಸ್ತ್ ಹಿಂಗೆ ಗೋಲ್ಡನ್ ಶೈನ್ ಬರ್ತದೆ ಆ ಟೈಪ್ ಮಾರ್ನಿಂಗ್ ಗ್ಲೋರಿ ಅಲ್ಲ ಮಾರ್ನಿಂಗ್ ಗ್ಲೋರಿ ನಂದು ಅದ ನೋಡ್ರಿ ಮಾರ್ನಿಂಗ್ ಗ್ಲೋರಿ ನಂಬರ್ ನೋಡ್ರಿ ಏಷ್ಯನ್ ಪೇಂಟ್ನಾಗ ಅಷ್ಟ ಮತ್ತು ಬೇರೆದ್ರಾಗೆಲ್ಲ ಬೇರೆ ನಂಬರ್ ಇರ್ತದೆ 340 ರೂಪಾಯಿ ಆಯ್ತು ರೀ ಅದಕ್ಕೆ ಟಾಟಾ ಮಾಡ್ರಿ ನೀವು ಒಂದ್ಸಲ ಸಂತೆ ಐತೆ ನೋಡ್ರಿ ಎಲ್ಲ ತೋರ್ಸಂತನಲ್ಲೋ ನಾನು ಡೈಲಿ ಬ್ಲಾಗರ್ ಆದ್ ನೀವು ಸಂತೆಗೆ ಅಡ್ಡಾಡೋ ಜನ ಫೋನ್ಯಾಗ ಮಾತಾಡೋರು ಎಲ್ಲರನ್ನೂ ತೋರಿಸ್ತೀನಿ ದಿಸ್ ಇಸ್ ಹೌ ಐ ಡೂ ಇಟ್ ಫ್ರಮ್ ನಾವು ಇಲ್ಲಿ ನೋಡ್ರಿ ಇದ ಪೇಂಟ್ ಹಚ್ಚ ಸಾಂತೈತಿ ಈಗ ಇದಕ್ಕೆಲ್ಲ ಇಲ್ಲಿ ಮೇಲೆಲ್ಲ ಹಚ್ಚಾರ ಈಗ ಈ ಕಂಬ ಇವೆಲ್ಲ ಹತ್ತಬೇಕು ಅಡ್ವಾಂಟೇಜಸ್ ಆಫ್ ಡ್ಯಾಮ್ ಪ್ರೂಫ್ ಇಟ್ಸ್ ವಿಲ್ ಸೆ ಡ್ಯಾಮ್ ಅಂತೇಳಿ ಅರ್ಧ ತಣ್ಣಗಾಗೈತಿ ಮನಿ ಇನ್ನು ಅರ್ಧ ತಣ್ಣಗೆ ಮಕ್ಕೊಂಡು ಹಾಯಸ್ಕಿ ಬೇಕಾಗಿತ್ತು ಅದಂತೂ ತರ್ಸೈತಿ ನೆಮ್ಮದಿಯ ನಿದ್ದೆಗಾಗಿ ಚೇತನ್ ರೂಮ್ ಆರಾಮಿಟ್ಟು ರೆಡಿ ಅದಾರ ನೋಡ್ರಿ ಇಲ್ಲ ಕಾಣ್ತೆ ಯಾಕೆ ಯಪ್ಪ ಕೂಲಿಂಗ್ ಗ್ಲಾಸ್ ಬೇಕು ಅಟ್ಟ ಇರೋಕ ಇದ್ರ ಮೇಲೆ ಕಾಲಿಡಿ ಹೆಂಗೈತಿ ಬಿಸಿ ಐತಿ ಮುಕ್ಕಳರ ಬಿಸಿ ಇಲ್ಲ ಈ ಸೈಡ್ ಬಂದು ಏನಿಲ್ಲ ಅಲ್ಲ ನಾರ್ಮಲ್ ಈಗ ಇಲ್ಲಿ ನಡೆಯೋದು ನೋಡ ಇಲ್ಲಿ ನಡೆದ್ ನೋಡ ಇಷ್ಟಿದು ಇದ್ರೂ ಆರಾಮ್ ನಡಿಬೋದು ಯಾಕಂದ್ರೆ ಬಿಸಿಲಷ್ಟು ಹಿಡಂಗಿಲ್ರಿ ವಾಪಸ್ ರಿಫ್ಲೆಕ್ಟ್ ಆಗಿಬಿಡ್ತೈತಿ ಈಗ ಅದ ಮೆಟ್ಲದ ನೋಡ ಮೆಟ್ಲ ಇಳಿದ್ರಾಗ 2 ರೌಂಡ್ ಡಗಡ ಜಿಗಿತೀವಿ ನಾವು ಹೌದು ಇಲ್ಲಿ ಹಿಂಗ ಓಡ್ಬೇಕಿರ್ತ ಉಳ್ದಿದ್ದ ಟೈಮ್ನಾಗ ಆರಾಮ್ ಆಯ್ತು ಈಗ ಆರಾಮ್ ಅಡ್ಡಾಡ್ಬೋದು ಎಸ್ ನೋಡ್ರಿ ಪರ್ಫೆಕ್ಟ್ ಶೇಪ್ ಕರೆಕ್ಟ್ ಕುಂತೈತಿ ಎಷ್ಟು ದಪ್ಪ ಐತಿ ನೋಡ್ರಿ ಏನಿಲ್ಲ ಅಂದ್ರೂ ಒಂದು 10 ಇಂಚಿಂದ ಐತಿದ ಮಕ್ಕೊಂಡಾಗ ಆಹಾ ಅಬ್ಬ ಏ ಮಸ್ತ್ ರೀ ಏನ್ ಸಿನಿಮೆಟಿಕ್ ಹೆಂಗ್ ಪ್ಯಾಟರ್ನ್ ನೋಡ್ರಿ ಇದ್ರದ್ದು ಹೆಂಗೈತಿ ಹಿಂಗಿದ್ರ ಮೇಲೆ ನಿಮ್ ಬಾಡಿ ಉಳ್ಳಾಡ್ಬಿಡ್ತಾನ ಅವ್ವ ಅನ್ಬೇಕು ಕ್ರೇಜಿ ಮಜಾ ಅಂತ ಕೂಲಿಂಗ್ ಎಫೆಕ್ಟ್ ಐತಿ ಆಯ್ತಿಲ್ಲ ನಾ ಈಗ ಬಿಸಿ ಹೊರಗೆ ಶೆಕಿ ಅಂತ ಬಂದಲ್ಲ ಮಕ್ಕೊಂಡ್ರೆ ಹಿಂಗ್ ತ್ರಾಸ ಅನ್ಸ್ತೈತಿ ಯೂಶಲಿ ಬಿಸಿ ಇದು ಬರ್ತದ ಇದೇನ್ ಅನ್ಸಂಗಿಲ್ಲ ಆರಾಮ್ ಮಕ್ಕೋಬಹುದು ನೋಡ್ರಿ ಇದೇನ್ ಲೈಟ್ ಐತಲ್ಲ ಕ್ರೇಜಿ ಲೈಟ್ ರೀ ಇದು 1800 ರೂಪಾಯಿ ಲೈಟ್ ಗುಡ್ ಇನ್ವೆಸ್ಟ್ಮೆಂಟ್ ಇದ್ರೊಳಗೆ ನೀವು ಕಲರ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು 6GB 7GB ಇನ್ನೊಂದು ಚೇಂಜ್ ಮಾಡ್ಕೊ ಇದು 2 ಆಕತಿ ವೈಟ್ ಆರೆಂಜ್ ಪಕ್ಕ ಲಕ ಎಲ್ಲ ಟೈಪ್ ಲೈಟ್ಸ್ ಹಿಂಗ ಬೆಂಕಿ ಎತ್ತಿದ್ದೆ ಫೈರ್ ಸೇಮ್ ಬೆಂಕಿನ ಫೈರ್ ವರ್ಕ್ ಯಾವ್ದು ಇಲ್ಲ ಫೈರ್ ವರ್ಕ್ ನೋಡ್ರಿ ಏನ್ ಬೇಕು ಹೇಳ್ರಿ ಎಲ್ಲಾನು ಒಂದು 1800 ರೂಪಾಯಿ ಲೈಟ್ ಒಳಗೆ ಎಲ್ಲ ರೆಡಿ ಆಕತಿ ರೊಮ್ಯಾಂಟಿಕ್ ಓ ಕಿಸ್ ಹೊಡಿಬೇಕಂತ ಅಂತ ಚೇಂಜ್ ಮಾಡ ಚೇಂಜ್ ಮಾಡಿ ಚಲೋ ಮಾಡಿದೆ ಇಲ್ಲ ಅಂದ್ರೆ ಲಿಪ್ ಲಾಕ್ ಹೊಡೆ ನಾನು ನೋಡ್ರಿ ಎಷ್ಟು ಜಲ್ದಿ ನೀತಿ ಇವನ್ ಇನ್ಸ್ಟಾ ಐಡಿ ಏನೈತಂದ್ರಿ ಇದು ಬಿಹೈಂಡ್ ಏನಂದ್ರೆ ಗಾಯ್ ಬಿಹೈಂಡ್ ದ ಫ್ರೇಮ್ ಸಾರಿ ಕ್ಯಾಮ್ ಅಂತ ಬರೋಣ
ಗೈ ಬಿಹೈಂಡ್ ದ ಫ್ರೇಮ್ ಎಂತ ಹೆಸರಿಟ್ಟಾನ ಅಂದ್ರೆ ನನಗೆ ಇನ್ನೂ ಅದ್ರ ನೆನಪು ಉಳಿವಲ್ದದು. ಅದು ಸ್ಟಾರ್ಟ್ ಮಾಡಕ್ ಏನ್ರ ಒಂದಂತಂದು ಸ್ಟಾರ್ಟ್ ಇನ್ನು ಚಲೋ ಹೆಸರು ಸಿಕ್ಕಿಲ್ಲ. ಏನು ಸಿಕ್ತಾನು ಪಟ್ಟಣ ಚೇಂಜ್ ಫಾಲೋವರ್ಸ್ ಆಗುವಷ್ಟಿಗೆ ಚೇಂಜ್ ಆಗ್ತದೆ. ಪಿಕ್ಸಲ್ ಅಂತ ಕನ್ನಡ ಹೆಸರು ಹಿಡಿದಿತ್ತು ಏನ್ರೆ. ಹೌದಾ? ಸಜೆಸ್ಟ್ ಮಾಡ್ರಿ ಗೈಸ್. ಒಂದು ಕಮೆಂಟ್ ಹಾಕ್ರಿ. ಒಂದು ಕನ್ನಡ ಹೆಂಗ ಛಾಯಾಗ್ರಾಹಕ ಹಿಂಗ ಯಾವ್ದಾದ್ರು ಯಾವ್ದಾದ್ರು ಒಂದು ಸೆರೆಗಾರ, ಸೆರೆ ಹಿಡಿಯುವ, ಹಿಂಗ ಏನ್ರ ಚಿತ್ರಗಾರ ಬರ್ಬೇಕು. ಹಿಂಗೇನ್ರ ಇರ್ಬೇಕು. ಇದ ಬಂದ್ಬಿಡ್ಬೇಕಲ್ಲ ಫೈನಲ್. ಚಲೋದ್ ಯಾವ್ದು ಇರ್ತೈತಿ, ಯಾವ್ದಕ್ ಹೆಚ್ಚಿಗೆ ಲೈಕ್ಸ್ ಇಲ್ಲ ಕಮೆಂಟ್ ಇಲ್ಲ ನಮಗೆ ಯಾವ್ದು ಸೇರ್ತೈತಿ ಅದನ್ನ ನಾವು ಸೆಲೆಕ್ಟ್ ಮಾಡಿ ವಿಲ್ ಕೀಪ್ ದಟ್ ನೇಮ್. ಇದು ಯಮಾ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರಸ್ ಅಂತ ಹೇಳಿ. ಆಮೇಲೆ ಇದು ಆರ್ಥೋಪೆಡಿಕ್ ಸಪೋರ್ಟ್ ಕೊಡ್ತೈತ್ರಿ. ಅಂದ್ರೆ ಮೈಕೈ ನೋವು ಏನ್ರ ಇತ್ತಂದ್ರೆ ಅದಕ್ಕೆ ಹೆಚ್ಚಿಗೆ ತ್ರಾಸ್ ಕೊಡಂಗಿಲ್ಲ, ನಿಮ್ ಬಾಡಿ ಶೇಪ್ ನ ತಗೊಂತೈತಿ. ಆಮೇಲೆ ಇದ್ರೊಳಗೆ ಕೂಲಿಂಗ್ ಸೆನ್ಸೇಷನ್ ಮೋಷನ್ ಅಬ್ಸಾರ್ಪ್ಷನ್ ಫೀಚರ್ ಐತಂತ್ರಿ. ಹಂಗಂದ್ರೆ ಏನಂದ್ರಿ, ನೀವು ಇಲ್ಲಿ ಬಾಜು ಕುಂತು ನಿಮ್ ಇಬ್ರು ಮಕ್ಕೊಂಡಿದ್ರಂದ್ರೆ ನೀವು ಇಲ್ಲಿ ಎಷ್ಟು ಕುಣದಾಡಿದ್ರು ಬಾಜುದವನಿಗೆ ಏನೂ ಫೀಲ್ ಆಗಂಗಿಲ್ಲ. ಎಮಾ ಮ್ಯಾಟ್ರಸ್ನವರು 100 days ಫ್ರೀ ಟ್ರಯಲ್ ಕೊಡ್ತಾರ. ಆಮೇಲೆ ಅದ್ರ ಜೊತೆಗೆ 15 years ಅನ್ಮ್ಯಾಚಬಲ್ ವಾರಂಟಿ ಇರ್ತೈತ್ರಿ. ಇಂಥ ಸಮ್ಮರ್ ಒಳಗ ಇದು ಮಸ್ತ್ ಏರ್ ಫ್ಲೋ ಮತ್ತು ಕೂಲಿಂಗ್ ಸೆನ್ಸೇಷನ್ ಕೊಡ್ತೈತಿ. ಯಾಕಂದ್ರೆ ಇದ್ರೊಳಗ 6 ಲೇಯರ್ ಅದಾವ್ರಿ. ಒಂದನೇದು ಅಲ್ಟ್ರಾ ಡ್ರೈ ಕವರ್, ಎರಡನೇದು ಏರ್ಗೋ ಸೆಲ್ ಫೋಮ್, ಮೂರನೇದು ಹ್ಯಾಲೋ ಮೆಮರಿ ಫೋಮ್, ನಾಲ್ಕನೇದು HR ಟ್ರಾನ್ಸಿಷನ್ ಲೇಯರ್, ಐದನೇದು ಏರೋಫ್ಲೆಕ್ಸ್ ಸಿಸ್ಟಮ್, ಆರನೇದು ಸಪೋರ್ಟ್ ಲೇಯರ್ ಅಂಡ್ ಆಂಟಿ ಸ್ಕಿಡ್ ಬೇಸ್. ಆಮೇಲೆ ಇವ್ರದ್ದು ಕೋರ್ಮಂಗಳ ಜಯನಗರ್ ಇಂದ ಸ್ಟೋರ್ಸಿಗೆ ಹೋದ್ರ ಇಲ್ಲ ಎಮಾ ಮ್ಯಾಟ್ರಸ್ ಇಂದ ವೆಬ್ಸೈಟಿಗೆ ಹೋದ್ರ ಅಪ್ ಟು 55% ಆಫರ್ ಐತಿ. ಆಮೇಲೆ ನಂದು ಕೂಪನ್ ಕೋಡ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತೈತಿ, ಅದನ್ನ ಹಾಕಿದ್ರೆ ನಿಮ್ಗ ಎಕ್ಸ್ಟ್ರಾ 15% ಆಫರ್ ಸಿಗ್ತೈತಿ. ಹೋಗಿ ವೆಬ್ಸೈಟ್ ವಿಸಿಟ್ ಮಾಡ್ರಿ, ಇಲ್ಲ ಅಂದ್ರ ಕೋರ್ಮಂಗಳ ಜಯನಗರ ಸ್ಟೋರ್ಸ್ನ ವಿಸಿಟ್ ಮಾಡ್ರಿ. ಹೊಸದ ಹಾಸಿಗೆ ತಗೋರಿ, ಬಾಯ್ ಮಾಡ್ರಿ ಅಂತೇಳಿ ಬೇರೆ ಇನ್ಫ್ಲೂಯೆನ್ಸರ್ಸ್ ಹೇಳ್ತಾರ. ನಾ ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ನಾ ತಗೋರಿ ಅಂತೇನಿ, ಖರೀದಿ ಮಾಡ್ರಿ ಅಂತೇನಿ. ಬಾಯ್ ಮಾಡಕ ನಮ್ಮ ಬಾಯ್ ಮಾಡಿ ರೂಢಿ ಇಲ್ಲರಿ. ನಂದು ಏನಿದ್ರು ಖರೀದಿ ಮಾಡಿ ರೂಢಿ ಇಲ್ಲ ತಗೊಂಡ್ ರೂಢಿ. ಈಗ ನಾನು ನೆಮ್ಮದಿಯಿಂದ ಮಕ್ಕೊಂತೇನ್ರಿ ಇಂಥ ಬೇಸಿಗೆಗ. ಗುಡ್ ನೈಟ್, ಶುಭರಾತ್ರಿ. ಈಗ ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಎಮಾ ಮ್ಯಾಟ್ರಸ್ ಮೇಲೆ ನಾ ಹೆಂಗ್ ಕಂಡೆ. ನನ್ನ ಜೊತೆ ನೀವು ಎಮಾ ಮ್ಯಾಟ್ರ್ ಬಾಜು ಕುಂತು ಇಮ್ಯಾಜಿನ್ ಮಾಡ್ಕೊಡ್ರಿ ಹೆಂಗ್ ಕಾಣಿಸ್ತದ ಕಮೆಂಟ್ ಮಾಡ್ರಿ. ಲವ್ ಯು, ಬಾಯ್.